ಯಾಕ್ಲಾ ಹಂಗೆ ನೋಡತ್ತಿ ಮಯಾಕೊಬ್ಬನ ನಿನ್ನಂತಾರ 100 ಮಂದಿ ನೋಡೋಣ ನಾನು. ಎದಕ್ಕೆ ಮುಳ್ಳಿಗೆ ಹೇಳ್ತಾನೆ ಲಘು ಮದಿವ್ಯಾಗನ ಅಂತಂದು ಇಂಥ ಹುಡುಗರೆಲ್ಲ ನಮ್ಗೆ ಮಾಡ್ಕೊಂಡು 101 ಮಂದಿ ನೋಡ್ಯಾನಂತವ. ಮುರಳಿಗೆ ಹೇಳಿ ಏನರ ಮಾಡಿಸ್ತಾನೆ ತಡಿಯವು. ಲವಣ್ಯ ಬರ್ತಾನೆ ಅಂತ ಹೇಳಿದ್ಲು, ಯಾಕೋ ಇನ್ನೂ ಬರಲೇ ಅಲ್ಲಪ್ಪ. ಏನು ಕಾಲೇಜ್ ಬಿಟ್ಟೋಯ್ತು ಇಲ್ಲ 4 ಗಂಟೆ ಆಗಿ ಬಂತು. ದೊಡ್ಡವಾಗ್ಯಾನವ. ಲವಣ್ಯ ಎಷ್ಟು ಕೋಪ ನಿನಗೆ ಅದಕ್ಕೆ ಹೇಳೋದು ನಮ್ಮ ಮಮ್ಮಿ ಪಪ್ಪನಂತಲ್ಲಿ ಬಂದು ಮಾತಾಡು ಮದಿವಾಗನ ಅಂತಂದು. ಯಾಕೆ ಏನಾಗೈತಿ ನಿನಗೆ? ಹಾಗಾದ್ರೆ ಏನಾಗೈತಿ ಹೇಳು. ಅವ ನಂಗೆ ರೋಡ್ನಾಗ ಹೆಂಗ್ ಬೇಕಂತ ಹಂಗ ಕಾಡಿಸಿದ. ಯಾರು? ಅವನ ದುರ್ಗೆ. ಹೊಡ್ಯಾಕ್ ಬರ್ಲಿಲ್ಲ ಅವನೇ ನಿನಗೆ? ಅದಕ್ಕೆ ನಿನಗೆ ಹೇಳ್ತಾನೆ ಅಂತ ಬಂದೆ ನಾನು. ಹೆಂಗ್ ಕೇಳಕ್ ಬರುತ್ತೆ ಅಲ್ಲಿ ಹೋಗಿ ಮನೆಗೆ ಬಂದು? ನಾ ಕೇಳಿ ನಿಮ್ಮ ಅಪ್ಪ ಅಮ್ಮ ಸುಮ್ಮಿರ್ತಾರ. ನಾನೇನೋ ಅವತ್ತು ಹೇಳ್ಬಿಟ್ಟೆ ಕೇಳ್ತೇನೆ ಅಂತ ಹೇಳಿ. ಸರಿ ತಗೋ, ದುರ್ಗ್ಯಾನ ಕಡೆನ ಕಡ್ಸ್ಕೋತೇನೆ ನಾ ಹಂಗಂದ್ರೆ. ಕೇಳ್ತೇನೆ ನಾನು. ಹೋಗಿ ಮೊದಲ ನಿಮ್ಮ ಅಪ್ಪ ಅಮ್ಮಗೆ ವಿಷಯ ತಿಳಿಸು. ನಾ ಹೇಳಕ್ಕಂತ ನೀನು ಹೇಳ್ಬೇಕು. ಇಲ್ಲ ನಾನು ಹಿಂಗೆ ಅವ್ನು ಇಷ್ಟಪಟ್ಟು ನಾನು ಮದುವೆ ಆಗ್ತೇನೆ ಅಂತಂತೆ ಅವ್ರು ನಿಮ್ಮ ಅಪ್ಪ ಅಮ್ಮ ಹೇಳಂತಾರೆ ಕೇಳ್ಕೆ ಮೊದ್ಲು. ನನಗೆ ಹೆದ್ರಿಕೆ ಬರ್ತೈತಿ. ನಾನು ಹೆಂಗೆ ಕೇಳ್ಬೇಕು ನೋಡು, ನೀನ ಗಂಡ್ಮಗ ಅದಾವ ಕೇಳಕ್ಕೆ ಹೆದರ್ತೀನಿ. ನಾ ಹೆಂಗೆ ಕೇಳಲಿ? ನಮ್ಮ ಅಪ್ಪ ಅಮ್ಮ ಅವ್ರು ಹೆಂಗೆ? ನಮ್ಮ ಅಪ್ಪ ಅಮ್ಮ ಭಾಳ ಸ್ಟ್ರಿಕ್ಟ್ ಅದಾರ. ಅದರಿಂದ ಹೆಂಗೆ ಕೇಳ್ಬೇಕಾಗ್ತ ನಾನು? ನೋಡಿ ಇವತ್ತು ಏನಾರ ಮಾಡಿ ನಿಮ್ಮ ಮನೆಗೆ ಹೋಗಿ ಯಾವ್ದೋ ಕಾರಣಕ್ಕೆ ಏನಾರ ಒಂದು ವಿಷಯ ತಿಳಿಸಕಬೇಕು ನೀನು. ಟ್ರೈ ಮಾಡ್ತೇನೆ ಆದಷ್ಟು. ಅವ್ನು ದುರ್ಗ್ಯಾಗ ವಿಚಾರಿಸ್ಕೊ ಮತ್ತೆ ಹೇಳ್ತಾನೆ. ವಿಚಾರ ಮಾಡ್ತಾ ಬಿಡು, ಅವ್ನು ದುರ್ಗೇನು ಬಿಡಲ್ಲ ನಾನು. ಬಿಡು ವಿಚಾರ ಮಾಡ್ತಾನೆ, ಕೋಪ ಬಿಡು. ನಮ್ಮ ಜೊತೆ ಒಂದೇ ನಕ್ಕಂತ ಮಾತ್ರ ಸಾಕು. ಈಗ ನೋಡಿ ಚೆನ್ನಾಗಿ ಕಾಣಕತ್ತಿದೆ, ಭಾಳ ಖುಷಿ ಆಗ್ಬಿಡುತ್ತೆ. ನಾನು ಲಾವಣ್ಯ ನೋಡಿದ್ರೆ ಆಟ ಬೈದ್ಲು. ಆಕಿ ಸಿಗ್ಲಿಕ್ಕಿ ಬಿಡೋದಲ್ಲ ನಾನು. ಆಕಿನ ಸಿಗ್ಲಿಕ್ಕಿ ಅಲ್ಲ ಅವನವನ ಅವತ್ತು ನೋಡಿದ್ರೆ ನಾ ಬೇರೆ ನೋಡಿದಕ್ಕೆ ಅಷ್ಟು ಮಾತಾಡಿದ್ಲಿಕ್ಕಿ. ಇಲ್ಲಿ ಯಾರ್ದ ಜೊತೆ ನಿಂತ್ಕೊಂಡ ತಡಿ ಫೋಟೋ ತಕ್ಕಂದು ಅವ್ರ ಮನೆ ತೋರ್ಸನ್. ಅವ್ರ ಅಪ್ಪನಿದ್ರಿಗೋ ತೋರ್ಸನ್ ತಡಿ. ಇವತ್ತು ಲಾವಣ್ಯ ನನಗೆ ಬೈದಿದ್ದು ಹೌದಿಲ್ಲ ಇವತ್ತು ಐತ್ ಬಾ ಬರಬ್ಬರಿ ಸಿಕ್ಕಿ. ನೀನು ಫೋಟೋ ಹೊಡ್ಕಂದನಿ ನಿಮ್ಮ ಅಪ್ಪನಿದ್ರಿಗೆ ಹೋಗಿ ಹೇಳಿದ್ರೆ ಐತೆ ಬಾ ನಿನಗೆ ಇವತ್ತು. ನಿಮ್ಮ ಅಪ್ಪ ಸರಿಯಾಗ ಮಾಡ್ತಾನೆ ಬಾ ನಿನ್ಗೆ. ಎಷ್ಟು ಎಣ್ಣೆ ಹೊಡೆದ್ರೆ ಅದಕ್ಕೆ ಹಣ್ಣು ನಿಲ್ವಲ್ಲಪ್ಪ. ಅದಕ್ಕೆ ಯಾವ್ದಾರು ಒಂದು ಚಲೋದ್ರ ತಾಂಬಂದು ಹೊಡೆದ್ರೆ ಹೊಡಿಬೇಕು ಅದಕ್ಕೆ ಎಣ್ಣೆನ. ಇಲ್ಲಿ ಲಾವಣ್ಯರ ಪಿಲ್ಲೆ ಅದಾನ. ಬರಬ್ಬರಿ ಐತಡಿ. ಈಗ ಅಣ್ಣ ಏನು ಮಾಡತ್ತಿ? ಏನಲ್ಲ ಬಾ ದುರ್ಗಣ್ಣ, ಕೆಲಸ ಮಾಡೋದಿದ್ದೆ. ಯಾಕೆ ಇತ್ತಾಗ ದುರ್ಗಪ್ಪ? ಹಂಗ ಒಂದು ವಿಷಯ ಹೇಳೈತಿ ನಿಂದ್ರಿ. ಅದಕ್ಕೆ ಬಂದಿದ್ದೆ. ಏನು ಲ್ಯಾಂತದ ಅರ್ವ ಐಸೆ? ಹೇಳಲ್ಲ ತಡಿ ತೋರಿಸ್ತೇನೆ ನಿನಗೆ. ಅಂಥದ್ದು ಏನು ತೇಕೈತಿಲಿ ನೋಡಿ. ಯಾರ್ಲೇ ನನ್ನ ಮಗಳು ಇದ್ದಂಗೆ ಐತಿ ತಮ್ಮ. ನಿನ್ನ ಮಗಳಿದ್ದಂಗಲ್ಲ, ನಿನ್ನ ಮಗಳ ಆಕಿ. ನನ್ನ ಮಗಳ? ಬಿಡಲ್ಲ ಯಾರವ ಯಾರು? ನಿನ್ನ ಮಗಳ ನೋಡು ಕರೆಕ್ಟಾಗ. ತಾವ ಮಗ್ಲಿಗಿರೋದ ಹುಡುಗಿ ಏನದ ಅದು? ಹುಡುಗಮ್ಮ ಕಣ್ ಕಾಣ್ತಾವಿಲ್ಲ ಮರಿ ನಿನಗೆ. ಅದು ಬೆಳಕರ ಮಾಡಿಲ್ಲ ನಾಟ ಕಾಣುವ. ಸರಿ ಕಾಣ್ತೈತೆ ಬಟ್ಟೆ. ಅವ್ರು ಯಾರ್ಲ ಎಲ್ಲ ಫಂಕ್ಷನ್ ಹೋಗಿದ್ರಲ್ಲಿ ಇವ್ರು? ಫಂಕ್ಷನ್ ಎಲ್ಲು ಪಾರ್ಕ್ನಾಗ ಅದಾರ. ನೀನು ಗೊತ್ತಾಗತ್ತಿಲ್ಲ. ಹೇಳೇನಪ್ಪ ಇಪ್ಪ ನೀನೇ ಬಿಟ್ಟದ್ದೆ. ನೋಡು ನೋಡು. ನಿನ್ನ ಮಗಳ. ನಿನ್ನ ಮಗಳ ಆಕಿ. ನಾನು ದುರ್ಗೆ ನಾನು ಎಷ್ಟು ಹೇಳಿದ್ರು ಅದನ್ನ ಮಾಡ್ಬಿಟ್ಟು ನೋಡಿ. ನಾನು ಅದನ್ನ ಪ್ರಪಂಚದಲ್ಲಿ ನಡೆದದ್ದ ಹಂಗೈತಿ ಇವತ್ತಿನ ವಾತಾವರಣ. ನಾನು ಏನು ಹೇಳಿದ್ರೆ ಕೇಳಲಿಲ್ಲ ಆಕೆ. ನನ್ನ ಮಗಳು ಅಂತಕ್ಕೆಲ್ಲ ಅಂದ್ಲೆ. ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಮೊದ್ಲು ವಿಚಾರಿಸ್ತಾನೆ ಅದನ್ನು. ಸಂಗೀತ, ಸಂಗೀತ ಏನ್ ಮಾಡಕತ್ತಿ? ನಿನಗೆ 1000 ಸಲ ಹೇಳಿ ನಾನು, ಮಗಳಿಗೆ ಸಲಿಗೆ ಕೊಡ್ಬೇಡ ಅಂದ. ಈ ಊರಾಗ ತಲೆ ತಗ್ಸಂತ ಕೆಲಸ ಮಾಡಕ್ತಾರ ಗೊತ್ತ ಜನಕ್ಕೆ. ಎಲ್ಲಿ ಬಂದಾಳ ಕಾಲೇಜಿದ್ದ? ಕಲಗ ಸಾಕತ್. ನಿಮ್ಗೆ ಹೇಳಿದ್ರೆ ಕೇಳಲಿಲ್ಲ ನನ್ನ ಮಾತು. ನಾನು ಅವತ್ತು ಅಯ್ಯೋ ಏನಾಯ್ತು? ಏನ್ ಮಾಡಿದ್ಲು? ಅವ್ ದುರ್ಗೆ ಫೋಟೋ ಹೊಡ್ಕೊಂಬಂದು ಫೋಟೋ ತೋರಿಸಿದ್ ನನಗೆ. ಅದು ಯಾವ್ದೋ ಹುಡುಗನ ಜೊತೆಗೆ ಅದಾಳಲ್ಲಿ. ಅಯ್ಯೋ ದೇವ್ರೆ, ನಿಜಾನಾ? ನಾನು ಸುಳ್ಳು ಹೇಳಕ್ ಹುಚ್ಚೇನೆ ನಾನು. ಸಂಗೀತ ಅದ್ ಹೆಂಗ್ ಸಾಧ್ಯ ರೀ? ಮೊದ್ಲು ಕರಿಯಾಕಿ ನನಗೆ ಕರೆದ್ ನಾನು ನಿದ್ರೆ ಕೇಳಲ್ಲಿ. ಅಯ್ಯೋ ಅವಳು ಇನ್ನ ಬಂದಿಲ್ಲ ಕಾಲೇಜಿಂದ. ಆ ಸುಳ್ಳ ಕೂಡ ಸುತ್ತರಿಕತ್ತಲ್ಲ ನಾನು ನೋಡಕ್ ಹೋಗಿ. ಅವೇ ಆ ಮಿಂಡ್ರಿ ಮಗ ಅದಾನ, ಅವ್ನು ಕೂಡ ಸುತ್ತರಿತಾಳ ಅಂತಕ್ಕೆ. ಅಯ್ಯೋ ಇವಾಗ ಏನ್ರಿ ಮಾಡೋದು? ಅವಾಗ ಬರ್ಲಿಕ್ಕೆ ಮನೆಗೆ ಬರ್ಲಿಕ್ಕೆ ಮಗಳು ಆತರ ಅಂತ. ಅಯ್ಯೋ ಇರಕ್ ಒಂದು ಮಗಳು ಅಂತಂದು ಮುದ್ಬಿಟ್ಟು ಬೆಳೆಸ್ಬಿಟ್ಟು 1000 ಸಲ ಹೇಳಿದ್ದೀನಿ ಮಗಳ ಆ ಥರ ಬೆಳೆಸ್ಬೇಡ ಅಂದೆ. ಅಲ್ಲ, ಇರೋ ಒಬ್ಳು ಮಗಳು ಚೆನ್ನಾಗಿರ್ಲಿ ಅಂತ ಅಲ್ವಾ ಇಬ್ರು ಸಾಕಿದ್ದೋಳ್ನ. ಈ ತರ ಮಾಡ್ತಾ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ರೀ.
ಬರ್ರಿ ಹೋಗೋಣ ಕರ್ಕೊಂಬರೋಣ ಬರ್ರಿ ಎಲ್ಲಿದಾಳ ನಾನು ಹೋದ್ರ ಆಕಿನ ಅಲ್ಲೇ ಹೊಡೆದು ಹೋಗೋದು ಅಲ್ಲೇ ಬರ್ಬೇಕು ನನ್ನ ಮಗಳು ನನ್ನ ಪಾಲಿ ಸತ್ಲ ಅಂದ ಆಕೆ ಎಲ್ಲಿದಾವ ಫೋನ್ ಹಚ್ಚಿ ಕರೆ ಕಳ್ಸಿ ಅಯ್ಯೋ ಬೇಡ ರೀ ಫೋನ್ ಹಚ್ಚಿ ಕರೆ ಕಳ್ಸಿ ಆಕೆ ನನಗೆ ಮುಂಚೆ ನೀವೇನ್ ಮಾತಾಡೋದು ಬೇಡ ಅದ್ರ ಬಗ್ಗೆ ನಾ ಮಾತಾಡ್ತೀನಿ ನೋಡಿ. ಹೇಗಾದ್ರೂ ಮಾಡಿ ಮುರಳಿ ವಿಷಯ ಮನೇಲಿ ಹೇಳ್ತಾನೆ. ಮೂಡ್ ಹೆಂಗಿದೆ ನಮ್ಮ ಪಪ್ಪ ಮಮ್ಮಿ ನೋಡ್ಕೊತಾನೆ. ಮಮ್ಮಿ ಪಪ್ಪ ಸಂಗೀತ ಮುಂದಿನ ಮಗಳು ಬಂದು ಮುಂಚೆ ಯಾಕ ಮಮ್ಮಿ ಪಪ್ಪ ಹಿಂಗದ ನಾನು ಎದ್ರು ಹೊಟ್ಟ ತಿಂತಾಳಕ್ಕೆ ಎದ್ದು ಎದ್ದು ನೀನು ಕೇಳ್ಬೇಕು ಯಾಕೆ ಮಮ್ಮಿ? ಈಗ ಬಂದೆ ಹಾ ಮಮ್ಮಿ ಕಾಲೇಜಿಗೆ ಹೋಗಿದ್ದೆ. ಹಾ ಮಮ್ಮ. ಮಮ್ಮಿ ಪಪ್ಪ ಯಾಕ ಸ್ಟ್ರಾಂಗ್ ಐತಿ ನನ್ನ ಜೊತೆ ಚೆನ್ನಾಗೂ ಮಾತಾಡ್ಲಿಲ್ಲ. ಒಂದ್ ಸ್ವಲ್ಪ ಟೆನ್ಷನ್ ಅವ್ರಿಗೆ ನಾವೊಂದೇನೋ ಮಾತು ಕೇಳ್ತೀನಿ ನಿಜ ಹೇಳ್ತೀಯ? ಈಗ ಕೇಳಿ ಮಮ್ಮಿ ನಿನ್ ಮುಂದೆ ನಿಜಾನೇ ಹೇಳ್ತೇನೆ ನಾನು. ಯಾರಾದ್ರೂ ಲವ್ ಮಾಡ್ತಿದ್ದೆ? ಇಲ್ಲ ಮಮ್ಮಿ, ಯಾರು ಹೇಳಿದ್ರು ನಿಂಗ? ನಿಜ ಹೇಳಮ್ಮ, ಹಂಗೇನಾದ್ರು ಇದ್ರು ನಾ ಮದುವೆ ಮಾಡಿಸ್ತೀನಿ ನಿನ್ಗೆ. ನಿಜವಾಗ್ಲೂ ಮಮ್ಮಿ, ನಾ ಯಾರನ್ನೂ ಲವ್ ಮಾಡ್ತಿಲ್ಲ. ನೋಡು ನಾ ಲಾಸ್ಟ್ ಆಗಿ ಕೇಳ್ತಿದ್ದೀನಿ, ನಿಜ ಒಪ್ಕೊಂಡ್ಬಿಡು. ಇಲ್ಲ ಮಮ್ಮಿ, ನಿಂಗೆ ಹೆಂಗ್ ಗೊತ್ತಾಯ್ತು ನಾ ಲವ್ ಮಾಡತ್ತೇನೆ ಅಂತ? ಅಯ್ಯೋ ನಿಮ್ಮ ಅಪ್ಪಗೆಲ್ಲ ಗೊತ್ತಾಗಿತ್ತದು. ಹೆಂಗ್ ಮಮ್ಮಿ, ನಾ ಯಾರನ್ನೂ ಲವ್ ಮಾಡತ್ತಿಲ್ಲ. ಸಾಕ್ಷಿ ಸಮೇತ ಸಿಕ್ಕ ಬಿದ್ದೀಯಾ ನಿಮ್ಮ ಅಪ್ಪನ ಕಡೆ, ನಿಜ ಒಪ್ಕೋ. ಏನ್ ಸಾಕ್ಷಿ ಮಮ್ಮಿ ಅದು? ಫೋಟೋ ಸಿಕ್ಕಿದ್ ನಿಮ್ಮ ಅಪ್ಪಗ. ಅಯ್ಯೋ ಫೋಟೋನಾ ಮಮ್ಮಿ? ಅದು ನನ್ನ ಕಾಲೇಜ್ ಫ್ರೆಂಡ್ ಮಮ್ಮಿ. ಹೌದಾ? ಹಾ ಮಮ್ಮಿ, ನಿನ್ ಮುಂದೆ ಯಾವಾಗ್ಲೂ ಸುಳ್ಳು ಹೇಳ್ತೇನೆ ಮಮ್ಮಿ. ನನ್ ಮುದ್ದು ಮಮ್ಮಿ ಅಲ್ಲ ಮಮ್ಮಿ ನೀನು. ನಿಜವಾಗ್ಲೂ ನನ್ನ ಫ್ರೆಂಡ್ ಮಮ್ಮಿ, ಬೆಸ್ಟ್ ಫ್ರೆಂಡ್ ಮಮ್ಮಿ. ಅಬ್ಬಾ ನಂಗೆ ಈ ಸಮಾಧಾನ ಆಯ್ತು. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಅದಂತ ಮಾಡಿದ್ರ ಮಮ್ಮಿ ನೀವು. ನಿಮ್ಮಪ್ಪ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಬಾ ಮಾತಾಡ ನಿಮ್ಮ ಕಡೆ. ಅಯ್ಯೋ ರೀ, ನಾವು ಅನ್ಕೊಂಡಿದ್ವಲ್ಲ ಅದೆಲ್ಲ ಸುಳ್ಳು. ನಮ್ಮ ಮಗಳ ಆತರ ಇಲ್ಲ ರೀ, ಅವ್ನ ಫ್ರೆಂಡು ಫ್ರೆಂಡ್ ಅಂತೀಯ ಗಾವಚಿಗೆ ಫೋಟೋ ತಗೊಂಡವಲ್ಲ ಅಮೆರಿಕ ಮಾಡಿದ್ದೆ ಏನದನ ತವರ ಫೋಟೋ ತಗೊಂಡ್ರ ಫ್ರೆಂಡ್ ಹೋಗ್ಬಿಟ್ಟಾಗ. ಪಪ್ಪ ಹಂಗಲ್ಲ ಪಪ್ಪ, ಅದು ನನ್ನ ಫ್ರೆಂಡ್ ಪಪ್ಪ. ಅದು ಹಂಗೆ ಫ್ರೆಂಡ್ ಅಂತಿಲ್ಲ ಅದು ಹೊಡಕೇನ ಅಂತವರ ಫ್ರೆಂಡ್ ಮಾಡ್ತಾರನ. ಮಮ್ಮಿ ನೀವ್ ಒಳಗೋಗಮ್ಮ, ನೀವ್ ಒಳಗು, ನಾ ಮಾತಾಡ್ತೀನಿ ನಿಮ್ಮ ಅಪ್ಪನ ಜೊತೆ. ಪೂಜಾ ವಾತಾವರಣ ಸರಿ ಇಲ್ಲ, ಹುಡುಗಿ ಸರಿ ಇಲ್ಲ, ಓದಲಕ್ಕೆ ಮೊದಲು ಒಂದು ಹುಡುಗ ನೋಡ್ತಾನೆ. ಹುಡುಗ ಹುಡುಕಿ ಅದನ್ನ ಒಂದು ದಾರಿ ಹಚ್ಚಿ ಕವ್ರು. ಯಾಕಂದ್ರೆ ಇದು ಪಬ್ಲಿಕ್ ಆತಂದ್ರೆ ಊರಾಗ 4 ಮಂದಿ ಕೊಟ್ಟಾಗ ಅಡ್ಡಾಡಿಕಂತ ತಿಳಿಯಕ್ಕೆ ಅಡ್ಡಾಡದಾಗಲ್ಲ ನಮ್ಮ ಕಡೆಯಿಂದ. ಯಾಕೆ ದುಡುಕ್ತೀರಾ ಕೇಳೋಣ. ಯಾಕೆ ಇದೆಲ್ಲ ತಪ್ಪ ಏ ನೀನ ಬಂದಿಲ್ಲ ಈಗ ಹೇಳಕ್. ನೀನ ಏನಂದ ಈಗ ಬಂದ್ ಹಾಕಿದ್ರಿ, ನೀನ ಸಲಹೆ ಕೊಟ್ಟ ನಿನ್ ಮಗಳಿಗೆ. ನೀನ ಟ್ರಿಕ್ ಆಗಿತ್ತ ಆಕೆ ಮುಂದುವರಿತಾಳ. ಅವಳು ನಮ್ಮ ಮಗಳ್ರಿ ಆ ತರ ಮಾಡಕ್ ಸಾಧ್ಯನೇ ಇಲ್ಲ. ವಿಚಾರಿಸೋಣ, ಯಾರೋ ಹೇಳಿದ್ರು ಅಂತ ಯಾಕೆ ನಮ್ಮ ಮಗಳ ಮೇಲೆ 4 ಜನ ವಿಚಾರಿಸಿ ಅಂದ್ರೆ ಇದು ಬರೀದಿ ಕಳ್ಕನ ನಾವು. 4 ಜನ ಕೇಳೋಣ, ಕೇಳಿ ಬರೀದಿ ಕಳ್ಕನ. ಆಯ್ತು ಸರಿ, ನಿಮ್ ಉದ್ದೇಶ ಏನು? ಮದುವೆ ಮಾಡೋದಾ? ಮದುವೆ ಮಾಡೋದಕ್ಕೆ ಆಯ್ತು, ಒಂದ್ ವರ ಹುಡುಕಿ ಆದಷ್ಟು ಬೇಗ ಮದುವೆ ಮಾಡೋಣ. ವರ ನೋಡ್ತಾನೆ ಆಕಿಗೆ. ಅಲ್ಲಿವರೆಗೆ ಸಾಲಿ ಬಿಡಿಸಿ ಮನೆ ಕಾಲೇಜ್ ಬಿಡ್ಸಕ್ಕೆ. ಅಯ್ಯೋ ಅಲ್ಲ ರೀ, ಕಲಿಯೋ ಮಗಳು. ನಾನು ಹೇಳೋದು ಒಂದು ಸ್ವಲ್ಪ ತಿಳ್ಕ. ಮುದ್ದು ಮಾಡ್ತೀನಿ ನಾನು ಊರ ಮರ್ಯಾದೆ ಆಗ್ತಿದ್ದೇನೆ. ನಾನು ಹೇಳೋದು ಒಂದು ಸ್ವಲ್ಪ ತಿಳ್ಕೊಂಡ ಕಾಲೇಜ್ ಕಳಿಸ್ಬಿಡಕ್ಕೆ ಮನೆ ಇಟ್ಕ. ಅಲ್ಲ ರೀ, ನನ್ ಮಾತು ಕೇಳ್ರಿಲ್ಲ ಸ್ವಲ್ಪ. ಹೇಳೋದಾಗಲ್ಲ ನಿನಗೆ. ಮಗಳೇ ಬಂಗಾರಿ, ನಾನು ನಿನಗೊಂದು ವಿಷಯ ಹೇಳ್ತೀನಿ, ಕೇಳ್ತೀಯ? ನಿಜ ಹೇಳಮ್ಮ, ಲವ್ ಮಾಡಿಯಾ? ಮಮ್ಮಿ ನೀನು ಪಪ್ಪನ ಗತನ ಕೇಳಾತಿಯಲ್ಲ ಮಮ್ಮಿ. ನಿಜವಾಗ್ಲೂ ಇಲ್ಲ ಮಮ್ಮಿ, ನಿನ್ ಮುಂದೆ ಸುಳ್ಳು ಹೇಳ್ತೇನೆ ಮಮ್ಮಿ ನಾನು. ನನಗೆ ನಂಬಿಕೆ ಐತಿ ಪುಟ ನಿನ್ನ ಮೇಲೆ, ಆದರೂ ಎಲ್ಲೋ ತಾಯಿ ಕಳಕ್ಕೆ ಹೇಳ್ತಾ ಇಲ್ಲ. ಪ್ಲೀಸ್ ಒಪ್ಕೋ, ಇದ್ರೆ ಒಪ್ಕೋ. ಇಲ್ಲ ಮಮ್ಮಿ, ನಿಜವಾಗ್ಲೂ ಇಲ್ಲ ಮಮ್ಮಿ ನಾನು. ಇಲ್ಲ ಅಲ್ಲ, ನಿಮ್ಮ ಅಪ್ಪನ ಮಾತು ಕೇಳ್ತೀಯ? ಹಾ ಮಮ್ಮಿ ಕೇಳ. ನನ್ನ ಮಾತು ಕೇಳ್ತೀಯ? ಮಾತನ್ನು ನಿನಗೆ ನನ್ನ ಮೇಲೆ ನಿಮ್ಮ ಅಪ್ಪನ ಮೇಲೆ ಭಾಳ ಪ್ರೀತಿ ಐತಿ ಅಲ್ಲ? ಹೌದು ಮಮ್ಮಿ. ಹಂಗ ನನ್ನ ಮಾತು ಕೇಳ್ತೀಯ ಇವಾಗ? ಮಮ್ಮಿ ಕೇಳ್ತೆ. ಹಂಗಾರೆ ನಿಮ್ಮ ಅಪ್ಪ ಒಂದು ಹುಡುಗನ ನೋಡಿದ್ರೆ ಮದುವೆ ಮಾಡ್ಕೋತೀಯ? ಇಲ್ಲ ಮಮ್ಮಿ, ನಾ ಇನ್ನೂ ಓದ್ಬೇಕು ಮಮ್ಮಿ. ಇಲ್ಲ, ಅವ್ರು ಭಾಳ ಆಸೆ ಇಟ್ಕೊಂಡಿದಾರಪ್ಪ ನಿನ್ನ ಮೇಲೆ. ದಯವಿಟ್ಟು ಅದನ್ನು ಪ್ಲೀಸ್ ಮಮ್ಮಿ, ನನ್ಗೆ ಮದುವೆ ಮಾಡೋ ಪ್ರಯತ್ನ ಪಡಬೇಡ. ನಾನು ಇನ್ನೂ ಓದ್ಬೇಕಂತ. ಅಲ್ಲ ವಿಷಯದ ಬಗ್ಗೆ ಆದ್ರೆ ನನ್ನ ಜೊತೆ ಮಾತಾಡ್ತೀನಿ ಮಮ್ಮಿ ನೀನು. ಅಲ್ಲ ಬಂಗಾರಿ, ನನ್ನ ಮಾತು ಕೇಳಿಲ್ಲಿ. ಅಲ್ಲ ಈಗ ನನ್ನ ಗಂಡನ ಹತ್ರ ಸಾಯಿಲ್ಲೋ ಅಥವಾ ಮಗಳ ಹತ್ರ ಸಾಯಿಲ್ಲೋ? ಅಯ್ಯೋ ದೇವ್ರೆ, ನನ್ಗೆ ಯಾರಿಗಂತ ಸಾಯಿಲಿ ಈಗ? ಯಾರ ಕಡೆ? ನನಗೇನು ಅರ್ಥ ಆಗತ್ತಿಲ್ಲ. ಇಲ್ಲ, ನನ್ನ ಗಂಡ ಹೇಳಿದ್ದೆ ಕರೆಕ್ಟು. ಇವಳಿಗೆ ಬೇಗ ಒಂದು ವರ ಹುಡುಕಿ ಮದುವೆ ಮಾಡಲೇಬೇಕು. ಮಾಡೋಣ. ಮಮ್ಮಿ ಪಪ್ಪಾಗ ನಾ ಲವ್ ಮಾಡೋದು ಹೆಂಗೆ ಗೊತ್ತಾತು ಅದಾಗ ಗೊತ್ತಾಗವಲ್ದು. ಮುರಳಿನೂ ಭೇಟಿ ಮಾಡೋಕ್ಕಾಗವಲ್ದು, ಕಾಲೇಜ್ಗೂ ಕಳಿಸ್ವಲ್ದು. ನಮ್ಮ ಮುರಳಿಗೆ ಹೆಂಗೆ ವಿಷಯ ತಿಳಿಸ್ಲಿ?
ಇವ್ರು ನೋಡಿದ್ರೆ ಹೊರ ಹುಡುಕ್ತೀನಂತ ಹೋದ್ರು, ಇವಳು ನೋಡಿದ್ರೆ ಮದುವೆ ಒಲ್ಲ ಅಂತಾಳ. ಅಯ್ಯೋ ದೇವ್ರೆ, ಅಲ್ಲ ಎಲ್ಲಿಗೆ ಬಂತು ನಮ್ಮ ಪರಿಸ್ಥಿತಿ? ಎಷ್ಟು ಖುಷಿಯಾಗಿದ್ವಿ ನಾವೆಲ್ಲ. ಅಯ್ಯೋ, ಅಲ್ಲ ಇವಾಗ ಏನು ಮಾಡಲಿ ನಾನು? ಯಾರು ನನ್ನ ಮಾತು ಕೇಳಲ್ಲ. ನನ್ನ ಗಂಡ ಬೇರೆ ಫುಲ್ ಸಿಟ್ಟೊಳಗಿದ್ದಾರೆ. ಅಯ್ಯೋ, ಏನು ಮಾಡೋದು ಇವಾಗ? ಇವಳು ಕಾಲೇಜ್ ಬೇರೆ ಬಿಡಿಸಿದ್ವಿ, ಮದ್ವೆ ಬೇರೆ ಒಲ್ಲೆ ಅಂತಾಳ. ಇರಲಿ ನೋಡೋಣ, ಆ ದೇವ್ರು ಏನು ಮಾಡ್ತಾನೋ ಮಾಡಲಿ, ಎಲ್ಲದಕ್ಕೊಂದು ದಾರಿ ಇರ್ತೈತಲ್ಲ. ಲಾವಣ್ಯ, ಬಂಗಾರಿ, ಏ ಹೇಳಮ್ಮ, ಊಟ ಮಾಡಿ ಹೇಳು, ಟೈಮ್ ಆಯ್ತು. ಮಮ್ಮಿ ನಾನು ಊಟ ಬಾ ಹೇಳು, ಊಟ ಮಾಡಿ ಹೇಳು. ನಾನು ಕಾಲೇಜ್ ಕೆಲಸ ಮಾಡ್ತಾ ಒಳ್ಳೆ ಊಟ. ನಿನ್ ಪಪ್ಪನೂ ಊಟ ಮಾಡ್ತಿಲ್ಲ, ನೀನು ಊಟ ಮಾಡ್ತಿಲ್ಲ. ಅಲ್ಲ ನಂಗೆ ಯಾರಿಗಂತ ಹೇಳಿ ಹೇಳು. ಮಮ್ಮಿ ಮಗಳ ಮ್ಯಾಗ ನಂಬಿಕೆ ಇಲ್ಲ ಅಂದ್ರೆ ಇಟ್ಕೋಬೇಡ್ರಿ ನೀವು, ಮನೆಯಿಂದ ಹೊರಗೆ ಹಾಕ್ರಿ. ನೋಡಮ್ಮ ಹೇಳಿಲ್ಲ ನಿನ್ಗೆ, ಅದೆಲ್ಲ ಗೊತ್ತಾಗಲ್ಲ, ಎದ್ದೇಳು. ನೋಡು, ನೀನು ನಮ್ಮ ಮಾತು ಕೇಳಬೇಕು ಆಯ್ತಾ? ಎಷ್ಟು ಸರಿ ಬುದ್ಧಿ ಹೇಳಿ ನಿಂಗೆ ನಾನು. ಮಮ್ಮಿ ನಾನು ನಿಮ್ಮ ಮಾತು ಕೇಳ್ತೇನೆ, ನನ್ನ ಕಾಲೇಜ್ ಕಳಿಸ್ರಿ ಅಷ್ಟೇ. ಇಲ್ಲ, ಕಾಲೇಜದು ಏನು ಬೇಡ ಅಂತ ಹೇಳಿದಾರೆ ನಿಮ್ಮಪ್ಪ. ಮುಗಿತೀವಿ ಈಗ, ಕಾಲೇಜದು ಏನು ಬೇಡ. ನೋಡು, ಅವ್ರೊಂದು ಹುಡುಗನ ನೋಡ್ತಾರ, ಹುಡುಗನ ನೋಡ್ಕೊಂಡು ಆರಾಮಾಗಿ ಇರ್ಬೇಕಷ್ಟೇ ಇನ್ಮೇಲೆ. ಮದ್ವೆನಾ? ಹೌದು. ಮದುವೆ ಮಾಡ್ಕೊಂಡು ಸುಖವಾಗಿರ್ಬೇಕು. ಅವ್ರಿಗೂ ಆಸೆ ಇರಲ್ವಾ ನಿಮ್ಮ ಅಪ್ಪಾಗ? ಚೆನ್ನಾಗಿರ್ಬೇಕು ನನ್ನ ಮಗಳು, ಖುಷಿಯಾಗಿರ್ಬೇಕು ಅಂತ. ಮಮ್ಮಿ ನಾವು ಓದ್ಬೇಕು ಮಮ್ಮಿ. ನೋಡಮ್ಮ, ಸಾಕು ಓದು. ಯಾಕೆ ಬೇಕು ಹೆಣ್ಮಕ್ಳಿಗೆ ಇಷ್ಟು ಓದು? ಸಾಕು, ಚೆನ್ನಾಗಿರೋ ಹುಡುಗನ ಕೊಟ್ಟು ಮದುವೆ ಮಾಡ್ತಾರಲ್ಲ, ಸಾಕಮ್ಮ. ನಮ್ಮ ಮಾತು ಕೇಳು. ಬಾ, ಇವಾಗ ಅದೆಲ್ಲ ಹೋಗ್ಲಿ ಬಿಡು, ಬಾ ಊಟ ಮಾಡಿ ಬಾ. ನಾವ್ ಅಲ್ಲೇ ನಾನು ಊಟ ಮಾಡಿಸ್ಲಾ? ಬೇಡ, ನೀ ಹೋಗಿ ಪಪ್ಪಾಗ ಊಟ ಮಾಡಿಸ. ಪಪ್ಪನ ಮಾತು ಕೇಳಿ ನೀ ಹಂಗೆ ಮಾಡತ್ತಿಲ್ಲ, ನೀ ಹಂಗೆ ಮಾಡ್ತಿದ್ದಿಲ್ಲ. ಪಪ್ಪ ಅಲ್ಲ, ನೀನು ಒಳ್ಳೇದಕ್ಕಲ್ಲ ಪಪ್ಪ ಹೇಳೋದು, ಕೆಟ್ಟದಕ್ಕ ಅವ್ರು ಮಾತಾಡೋದು ಇಲ್ಲ ಅಲ್ಲ. ಪ್ಲೀಸೇ ಅಪ್ಪನ ಮಾತು ಕೇಳು, ಅಪ್ಪ ಹೇಳ್ದಂಗೆ ಕೇಳು. ಕಾಲೇಜ್ ಕಳ್ಸ ಮಟ್ಟ ಊಟ ಮಾಡಲ್ಲ ನೋಡಿ. ಈ ಕಡೆ ನಿಮ್ಮಪ್ಪ, ಈ ಕಡೆ ನೀನು, ನೀವು ಏನಾದರೂ ಮಾಡ್ಕೊರಿ, ನಾನೇ ಹೋಗ್ತೀನಿ ಮನೆ ಬಿಟ್ಟು.